ಭರತ್ ಅವರೇ, ಚಿತ್ರೋದ್ಯಮ ದರ್ಶನ್ ಅವರ ಪ್ರಕರಣದಲ್ಲಿ ರಿಯಾಕ್ಟ್ ಮಾಡ್ತಿರೋದ್ರ ಬಗ್ಗೆ ಒಂದು ಸಣ್ಣ ಅಸಮಾಧಾನ ಕೆಲವರಲ್ಲಿ ಇದೆ. ಅಂದ್ರೆ ಹಿಂದೆ ಒಬ್ಬ ನಟಿಗೆ ದರ್ಶನ್ ಅವ್ರದೇ ವಿಚಾರಕ್ಕೆ ಬ್ಯಾನ್ ಮಾಡ್ಬಿಡ್ತು ಚಿತ್ರೋದ್ಯಮ. ಆಕೆ ಕೆರಿಯರೇನೆ ಒಂದು ಹಂತಕ್ಕೆ ಮುಗ್ದೋಯ್ತು. ಈತನ ಮೇಲೆ ಸಾಲು ಸಾಲು ಆರೋಪಗಳು ಕೇಳೋಕ್ ಸಿಕ್ಕರೂ ಕೂಡ ನಮಗೂ ವಾಣಿಜ್ಯ ಮಂಡಳಿಗೂ ಸಂಬಂಧ ಇಲ್ಲ, ಕಲಾವಿದರ ಸಂಘ ಅಂತೂ ರಿಯಾಕ್ಟೇ ಮಾಡ್ತಾ ಇಲ್ಲ. ಭಯಾನ ಅಥವಾ ನಮ್ಗೆ ಯಾಕೆ ಕೊಚ್ಚಲ್ ಕೈ ಹಾಕೋದು ಅನ್ನೋ ರೀತಿ ನಿರ್ಲಕ್ಷ್ಯ ಏನು ಅಂತ ನಿಮ್ಗೂ ಫೀಲ್ ಆಗ್ತಾ ಇದೆಯಾ? ಚಿತ್ರೋದ್ಯಮ ದರ್ಶನ್ ವಿಚಾರದಲ್ಲಿ ರಿಯಾಕ್ಟ್ ಮಾಡ್ತಿರೋದು ಎಲ್ಲೋ ಸರಿ ಇಲ್ಲ ಅಂತ ಹೇಳಿ. ಮೇಡಮ್ ಏನಾಗುತ್ತೆ, ಈಗ ಫಿಲಮ್ ಚೇಂಬರ್ ಏನು ಮಾಡ್ತಿದೆ ಅಂತ ಗೊತ್ತಿಲ್ಲ. ಈ ವಿಷಯಕ್ಕೆ ನಾನು ಮಾತಾಡೋದು ತುಂಬ ಚಿಕ್ಕವನು, ನಾನು ಇವಾಗ ಸ್ಟಾರ್ಟ್ ಮಾಡಿರೋದು. ಬಟ್ ಲಾಸ್ಟ್ ಟೈಮ್ ನಾನು ಬರೀ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಬೋದು. ಲಾಸ್ಟ್ ಟೈಮು 2021 ನಾನು ಕಂಪ್ಲೇಂಟ್ ಕೊಟ್ಟೆ. ಅವತ್ತಿದ್ದಿದ್ದ ಅಧ್ಯಕ್ಷರು ಆಮೇಲೆ ಕಾರ್ಯದರ್ಶಿ ಅವರೆಲ್ಲ ವೇಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಒಂದೇ ಒಂದು ಸತಿ ಯಾರನ್ನೂ ಕರೆದಿ, ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು. ಇದಕ್ಕೆ ಒಂದು ಸೈಟ್ ಇರುತ್ತೆ, ಆ ಸೈಟ್ಗೆ ಇನ್ನೊಬ್ರು ಬಂದು ಮನೆ ಕಟ್ಟಕ್ಕಾಗಲ್ಲ, ಟ್ರೆಸ್ ಪಾಸ್ ಅಂತ ಏನೋ ಕರೀತಾರೆ ಅದಕ್ಕೆ. ಈಗ ಅದೇ ಥರ ಭರತ್ ಫಿಲಮ್ಸ್ ಅಂಡರ್ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ಟೈಟಲ್ ಇತ್ತು. ಸೊ ಭಗವಾನ್ ಶ್ರೀಕೃಷ್ಣ ಬಿಲಾಂಗ್ಸ್ ಟು ಭರತ್ ಫಿಲಮ್ಸ್. ಅವ್ರು ಏನು ಮಾಡ್ತಾರೆ, ನನ್ನ ಹೆಸರು ಮತ್ತು ನನ್ನ ಬ್ಯಾನರ್ ಹೆಸರು ತೆಗೆದುಬಿಟ್ಟು ಆ ಪೋಸ್ಟರ್ ಏನಿರುತ್ತೋ ಗಾಂಧಿನಗರದಿಂದ ಹಿಡ್ದು ಮೈಸೂರು ಕೊಲಂಬಿಯಾ ತನಕ ಅಂಟಿಸ್ತಾರೆ. ಇದೇ ಬೇರೆಯವ್ರು ಮಾಡಿದಿದ್ರೆ ನಿರ್ಮಾಪಕಂಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಕರೆಸ್ತಾ ಇದ್ರು. ಈಗ ಮೊನ್ನೆ ಅಧ್ಯಕ್ಷರು ಹೇಳಿದ್ ನೋಡಿದೆ ನಾನು, NM ಸುರೇಶ್ ಸರ್, ಡೆವಿಲ್ ಸಿನಿಮಾಗೆ ತೊಂದರೆ ಆಗುತ್ತೆ ಹಾಗಾಗಿ ನಾವೇನು ಮಾಡಲ್ಲ ಅಂತ. ಇದೇ ಥರ ಸಣ್ಣ ಪ್ರೊಡ್ಯೂಸರೇ ದೊಡ್ಡ ಪ್ರೊಡ್ಯೂಸರ್ ಆಗೋದು. ಅವತ್ತು ಯಾಕೆ ನನಗೆ ಯಾರು ಹೆಲ್ಪ್ ಮಾಡಲಿಲ್ಲ? ನಾನು ತುಂಬ ಕೇಳ್ಕೊಂಡೆ, ವಿತ್ ಪ್ರೂಫ್ ತೊಗೊಂಡೋಗಿ ಕೊಡ್ತಿದ್ದೀನಿ, ಏನೂ ಮಾಡಲಿಲ್ಲ. ಸೊ ಇಲ್ಲಿ ಫಿಲಮ್ ಚೇಂಬರ್ ಕೆಲಸ ಏನೂ ನಡೀತಾ ಇಲ್ಲ ಅಂತಲೇ ಹೇಳ್ತೀನಿ. ಬಾಮಾರಿ ಸರ್ ಪಾಪ ಅವ್ರ ಕೈಲಾಗಿದ್ದು ಅವ್ರು ಮಾತಾಡಿದ್ರು. ಅವತ್ತು ಅವ್ರ ಅಧ್ಯಕ್ಷ ಆಗಿರಲಿಲ್ಲ, ಆ್ಯಸ್ ಎ ವೆಲ್ ವಿಷರ್ ಆಗಿ ಅವರು ತುಂಬ ಹೆಲ್ಪ್ ಮಾಡಿದ್ರು. ಅವತ್ತು ಬಂದು ಮಧ್ಯವರ್ತಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಧ್ಯದಲ್ಲಿ ಬಂದು ಈ ಥರ ಮಾಡು ಅಂತ ಹೇಳಿ ಲಾಸ್ಟಿಗೆ ಅವ್ರು ಡೈರೆಕ್ಟಾಗಿ ಹೇಳಿದ್ರು, ನೋಡಪ್ಪ ಇದು ನಾವೇನೂ ಮಾಡೋಕ್ಕಾಗಲ್ಲ, ನೀನು ಹೋಗಿ ಕಂಪ್ಲೇಂಟೇ ಕೊಡ್ಬೇಕು, ಯಾಕಂದರೆ ಥ್ರೆಟ್ ಕೇಸ್ ಇರೋದ್ರಿಂದ ನೀನು ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲೇನಾಗುತ್ತೋ ಅದನ್ನು ನಾವು ಮಾಡೋಣ ಅಂತೇಳಿ ಅವರೊಂದು ಸ್ಟ್ಯಾಂಡ್ ತೊಗೊಂಡ್ರು ಅಷ್ಟೇ. ಅದು ಬಿಟ್ಟರೆ ದರ್ಶನ್ ಸರ್ ಅನ್ನೋದು ತುಂಬ ದೊಡ್ಡ ಆಲದ ಮರ ಅಂತಲೇ ನಾವು ಹೇಳ್ತೀವಿ ಇಂಡಸ್ಟ್ರೀಲಿ. ಅವ್ರ ಅಂಡರ್ ತುಂಬ ಜನ ಹುಡುಗರಿದ್ದಾರೆ, ಈಗ ತುಂಬ ದೊಡ್ಡ ಹೀರೋಗಳು ಆಗೋರು ನೆಕ್ಸ್ಟ್ ಅವರೆಲ್ಲ. ಸೊ ಯಾಕೆ ಅದಕ್ಕೆ ಕೆದಕದು ಅಂತ ಹೇಳಿ ಸುಮ್ಮನೆ ಇದ್ದಾರೆ, ಯಾರು ಮುಂದೆ ಬರ್ತಾರೆ. ಅಂದ್ರೆ ಭಯ ಅಂತನಾ? ಭಯ ಅಂತನೋ ಅದು ನನಗೆ ಗೊತ್ತಿಲ್ಲ ಮೇಡಮ್, ಇದ್ರ ಬಗ್ಗೆ ನಾನು ಮಾತಾಡಕ್ ತುಂಬಾ ಚಿಕ್ಕ. ರೈಟ್. ವಿವೇಕಾನಂದ ಅವರೇ, ಹಿರಿಯ ಪೊಲೀಸ್ ಅಧಿಕಾರಿ ಒಬ್ರು ಮಾತನಾಡ್ತಾ ಇದ್ರು, ಬೇರೆ ಮಾಧ್ಯಮ ಒಂದಕ್ಕೆ ಸಂದರ್ಶನ ಕೊಡ್ತಾ, ನೋಡಿ ಇಂಥ ಪ್ರಕರಣ ಆದಾಗ್ಲೂ ಕೂಡ ಹೋಗಿ ನಾನು ಅಭಿಮಾನಿ, ಅವ್ರು ಮಾಡಿದ್ದೆ ಸರಿ, ಅವ್ರು ಏನು ಮಾಡೇ ಇಲ್ಲ ಅಂತ ಹೇಳಿ ಸಮರ್ಥಿಸ್ಕೊಂಡು ಮಾತನಾಡ್ತಾರೆ. ನಾನು ಈಗಲೂ ಕೂಡ ಡಿ ಬಾಸ್ ಅಭಿಮಾನಿ ಅಂತ ಹೇಳ್ಕೊಂಡು ಯಾರಾದ್ರೂ ಓಡಾಡ್ತಾರೆ ಅಂದ್ರೆ ಅದು ಮಾನಸಿಕ ಗುಲಾಮ್ಗಿರಿ, ಅಭಿಮಾನ ಅಲ್ಲ, ಅದು ಮಾನಸಿಕ ಗುಲಾಮ್ಗಿರಿ ಅಂತ ಹೇಳಿ. ಖಂಡಿತವಾಗ್ಲೂ ನೀವು ಈಗ ದರ್ಶನ್ ವಿಷಯವನ್ನು ಎಷ್ಟು ತೋರಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡಗೆ ನಾನು ಇನ್ನೂ ಒಂದು ಮನವಿ ಮಾಡೋದೇನು ಅಂದರೆ, ಈ ಹುಚ್ಚು ಅಭಿಮಾನ ಇದೆಯಲ್ಲ, ಇವ್ರ ಬಗ್ಗೆ ಖಂಡಿತವಾಗ್ಲೂ ಒಂದು ಜಾಗೃತ ಕಾರ್ಯಕ್ರಮವನ್ನು ನಿರಂತರವಾಗಿ ಒಂದು 2-3 ಡಿಬೇಟ್ ಅದಕ್ಕೆ ಮೀಸಲಿಟ್ಟು, ಡಿಬೇಟ್ ಅಷ್ಟೇ ಅಲ್ಲದೆ ಆಗಾಗ ಎಚ್ಚರಿಸ್ತಾ ಇರಬೇಕು. ನೋಡಿ, ಒಬ್ಬ ಸಿನಿಮಾ ನಟ ಇರ್ಬೋದು, ಯಾರೇ ಆಗಿರ್ಬೋದು, ಮಚ್ಚು ಲಾಂಗ್ಗಳನ್ನು ತಗೊಂಬಂದು ಅದನ್ನ ವಿಜೃಂಭಿಸಿ, ಈಗ ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ನಾನು ನೋಡ್ತೀನಿ, ಆ ತೀರ್ಪುಗಾರರು ದೊಡ್ಡ ನಟರು ಬಂದಿರ್ತಾರಲ್ಲ, ಸರ್ ನೀವು ಒಂದ್ಸರಿ ಲಾಂಗ್ ಇಡೀರಿ ಸರ್, ಮಚ್ಚಿಡೀರಿ ಸರ್ ಅಂತಾರೆ. ಅದು ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರುತ್ತೆ ನೋಡಿ, ಅದನ್ನ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. 80ರ ದಶಕದ ಸಿನಿಮಾಗಳು ಇನ್ಕ್ಲೂಡಿಂಗ್ ಧಾರಾವಾಹಿಗಳು, 90% ಧಾರಾವಾಹಿಗಳನ್ನ ಲೇಡೀಸ್ನೇ ವಿಲನ್ ಅನ್ನ ಮಾಡುವಂತಹ ಕೆಲಸ ಬರ್ತಾ ಇದೆ. ಸೊ ಈ ಹುಚ್ಚು ಅಭಿಮಾನ ಇದೆಯಲ್ಲ, ಈ ಹುಚ್ಚು ಅಭಿಮಾನವನ್ನ ಕೆರಳಿಸುವಂತಹ ಒಂದು ಶಿಕ್ಷಣ ಮಾಡಬೇಕು, 2 ಮಾಧ್ಯಮ ಮಾಡಬೇಕು. ಈಗ ಮಾಧ್ಯಮಗಳು ಕೂಡ ಈ ಘಟನೆಯನ್ನ ಒಂದು ಉದಾಹರಣೆ ತಗೊಂಡು ನೋಡಿ, ಅವ್ರ ಅಭಿಮಾನ ಇದ್ರೆ ನಿಮಗೆ ಅವ್ರ ಸಿನಿಮಾ ನೋಡಿ, ಅಕಸ್ಮಾತ್ ನಿಮಗೆ ಅದು ನೋಡಿ, ಅಪ್ಪ ಅಮ್ಮನ ಬರ್ತ್ಡೇ ಮಾಡಕ್ಕೆ ಒದ್ದಾಡ್ತಿರ್ತಾರೆ ಅಥವಾ ಇನ್ನೊಬ್ಬರಿಗೆ, ಆದ್ರೆ ಇವರು ಎಲ್ಲೋ ಇರ್ತಾರೆ. ಸಮಾಜಕ್ಕೆ ಇವ್ರದ್ದು ನೇರವಾದ ಕೊಡುಗೆ ಇದೆಯಾ? ಖಂಡಿತವಾಗ್ಲೂ ನೇರವಾದ ಕೊಡುಗೆ ಇದ್ದ. ಅವರೇನು ಸೈನಿಕರಲ್ಲ, ರೈತರಲ್ಲ, ಹೋರಾಟಗಾರರಲ್ಲ, ಯಾರೂ ಆಗಿರಲ್ಲ. ಅವರ ಒಂದು ಬಿಸ್ನೆಸ್ ರೀತಿ ಅಭಿನಯವನ್ನ ಮಾಡ್ತಿರ್ತಾರೆ. ಅದರಿಂದ ನೀವು ಇನ್ಸ್ಪಿರೇಷನ್ ತಗೊಳ್ಳಿ. ಯಾವುದನ್ನ ಇನ್ಸ್ಪಿರೇಷನ್? ಮಚ್ಚು ಲಾಂಗಗಳನ್ನಲ್ಲ, ಆ ತ್ಯಾಗದ ಅಂಶಗಳನ್ನು ಅಷ್ಟೇ ಮಾಡಬೇಕು. ಹಾಗೆ ಇವರು ಅಷ್ಟೇ, ದುಡ್ಡು ಮಾಡೋದ್ರಿಂದ ಮಾನವೀಯ ಮೌಲ್ಯಗಳು ಈ ಸಮಾಜಕ್ಕೆ ನಾವು ಹೆಚ್ಚು
ನಿಮಗೆ ನೋಡಿ, ಒಬ್ಬ ಸಂಭಾಷಣೆಕಾರ ಸಂಭಾಷಣೆ ಬರೀತಾನೆ ಅಂತೇಳಿ ಆ ಡೈಲಾಗ್ ಹೇಳ್ಬೇಕು ಯಾರು ಗೊತ್ತಿಲ್ಲ, ನಾನು ಬರೋವರೆಗೂ ನಂದೇ ಅವ ಬೇರೆಯವರವ ಅಂತೆಲ್ಲ ಅಂದಾಗ ನಿಮ್ಗೇನಾಗುತ್ತೆ, 18 ವರ್ಷದ ಹುಡುಗನ ನೋಡೋಣ ನಾವು, ಅವನಲ್ಲಿ ಆ ಪರಿಣಾಮ ಇದಾಗೋಗ್ತಾ ಇರ್ತವೆ. ಒಂದು ಸಿನಿಮಾ ನೋಡ್ಕೊಂಡು ಕೆಲವರೆಲ್ಲ ಕೈಗೆ ಹಿಂಗ್ ಹಾಕೊಂಡು ಬರ್ತಾ ಇರ್ತಾರೆ. ಸೊ ಇದು ನಮ್ಮ ಮಕ್ಕಳ ಮೇಲೆ ಗಂಭೀರವಾದ ಮಾಡ್ತಾ ಇದೆ. ನಾವು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಈ ಕಾರಣಕ್ಕಾಗಿ ಹುಚ್ಚು ಸಂತತಿ ನೋಡಿ, ಅಲ್ಲಿ ಏನೋ ಒಬ್ಬ ಈ ಕಟೌಟ್ ಕಟ್ಟಕ್ ಹೋಗಿ 3 ಜನ ಸತ್ರು, ಆವತ್ತು ಒಬ್ಬ ನಟ ಹೋದಾಗ ಅವನ್ ನೋಡಕ್ಕೆ ಮತ್ತೆ ಲೈಟ್ ಕಂಬದ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಂದ್ರೆ ಆ ರೀತಿಯ ಸಂದೇಶಗಳನ್ನ ನಾವು ಕೊಡ್ಬೇಕು. ಹೌದು, ಇದು ಪಾಪ್ಯುಲರ್ ಅಲ್ಲ, ಅಭಿಮಾನಿಗಳು ಇರ್ತಾರೆ, ಆದ್ರೆ ಅಭಿಮಾನ ಹುಚ್ಚ ಆಗಬಾರ್ದು, ಅದು ಅಭಿಮಾನವಾಗೇ ಇರಬೇಕು. ಆ ಕ್ರೇಜ್ ಅಂತ ಇರುತ್ತೆ. ಈಗ IPL ಮ್ಯಾಚ್ ಇರ್ಬೋದು, ಏನೇ ನೋಡೋವರೆಗೂ ನೋಡ್ಬೇಕು, ಅದು ಆಟ, ಇಲ್ಲೂ ನೋಡಬೇಕು, ಸಿನಿಮಾ ನೋಡಬೇಕು, ಅಷ್ಟೇ ಮನರಂಜನೆ ಆಗಬೇಕೆ ಹೊರದು ಅದು ಮನವನ್ನ ಕೆರಳಿಸುವ ಆಗಬಾರ್ದು. ಒಬ್ಬಡಿಗೆ ನಾನು ಸತ್ತೋಗ್ಬಿಡ್ತೀನಿ, ಅವ್ರು ಹೆಂಡತಿಗೆ ಹೊಡೆದಿದ್ದಾರೆ ಅಂದ್ರು, ಇಲ್ಲ ನಮ್ಮ ಬಾಸ್ ಹೊಡೆಯೋದೇ ಇಲ್ಲ ಅಂದ್ರೆ ಪೊಲೀಸರು ಈಗ ಸಾಮಾನ್ಯಕ್ಕೆ ಸುಮ್ನೆ ಆದ್ರೂ ತಗೊಂಡ್ ಬರ್ತಾರ. ಅಂದ್ರೆ ಮನರಂಜನೆಗೆ ಸೀಮಿತವಾಗಿದ್ದು ಮಾನಸಿಕ ರೋಗ ಹೋಗಿ ಆದ್ರೆ ಹಿಂಗೆಲ್ಲ ಆಗುತ್ತೆ. ಖಂಡಿತವಾಗ್ಲೂ ಆ ಕಾರಣಕ್ಕಾಗಿ ನಮ್ಮ ಜವಾಬ್ದಾರಿ ಇದೆ. ಇನ್ನೊಂದು ಅಟ್ಲೀಸ್ಟ್ 6 ತಿಂಗಳಾದ್ರೂ ಈ ಘಟನೆ ಆದ್ಮೇಲೆ ಜನಗಳಲ್ಲಿ ಒಂಚೂರು ಈ ಕ್ರೇಜ್ ಅನ್ನ ಕಡಿಮೆ ಮಾಡುವಂತಹ ಕೆಲಸ ಮಾಡಿ. ಭಾರತ ವೈವಿಧ್ಯಮಯ ದೇಶ, ಇಲ್ಲಿ ನಿಮಗೆ ಈ ಭಾವನಾತ್ಮಕ ಸನ್ನಿವೇಶಗಳು ಜಾಸ್ತಿ ಇದೆ. ಇಲ್ಲಿ ಒಂದು ಮಧ್ಯಮ ವರ್ಗದ ಜನ ಜಾಸ್ತಿ ಇದ್ದಾರೆ. ಅವರ ಕನಸುಗಳನ್ನ ಈ ನಟರಲ್ಲಿ ನೋಡ್ತಿರ್ತಾರೆ. ಅವರು ನಿಜವಾಗ್ಲೂ ಆದರ್ಶಗಳನ್ನು ಕೊಟ್ರೆ ಅವರು ಆದರ್ಶ ಆಗ್ತಾರೆ. ಇವರು ಮಚ್ಚು ಲಾಂಗು ಏನೇ ಮಾಡಿ ಈ ಸೂಸೈಡ್ ಆಗ್ತಿರೋದು ಲವ್ ಕೇಸಲ್ಲಿ ಈ ಸಿನಿಮಾಗಳ ಮುಖಾಂತರನೇ. ಅವರು ನಿಜವಾಗ್ಲೂ ಅಕ್ಕ ಮಹಾದೇವಿನೇನೋ, ಬಸವಣ್ಣನೋ, ಗಾಂಧಿನೋ, ಅಂಬೇಡ್ಕರ್ನೋ, ಬುದ್ಧನ ನೋಡಿ ಅವ್ರ ಬುದ್ಧಿ ಬೆಳೆಸ್ಕೊಂಡಿದ್ರೆ 1 ಲವ್ ಅಲ್ಲ 10 ಲವ್ ಫೇಲ್ಯೂರ್ ಆದ್ರೂ ಅವರು ಆತ್ಮಹತ್ಯೆ ಮಾಡ್ಕೊಳಲ್ಲ. ನೀವು ಸಿನಿಮಾಗಳನ್ನ ನೋಡಿ ಮಾಡಿದಾಗ ಸಿನಿಮಾದ ಕ್ಲೈಮ್ಯಾಕ್ಸ್ ತರ ತನ್ನ ಇಡೀ ಮನುಷ್ಯ ಹೋರಾಡೋದು ಬದುಕೋದಕ್ಕೆ. ಆದ್ರೆ ಈ 20 ರಿಂದ 30 ವರ್ಷದ ಹುಡುಗರು ಪ್ರೀತಿಗಾಗಿ ರೈಲ್ಗೆ ತಲೆ ಕೊಟ್ಟು ಸಾಯಕ್ ಹೋಗ್ತಾರಲ್ಲ, ಅದರಲ್ಲಿ ಸಿನಿಮಾಗಳ ಪ್ರಭಾವ ಬಹಳಷ್ಟು ಇದೆ. ಕೊಲೆ ಮಾಡಿದಾನೆ ಅನ್ನೋ ಆರೋಪಿಗೂ ಕೂಡ ನಾವು ಪ್ರಾಣ ಕೊಡೋಕು ರೆಡಿ ಅಂತಾರೆ ಅಂತಂದ್ರೆ ಅದನ್ನ ಇನ್ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೇಕು ಗೊತ್ತಿಲ್ಲ. ಇವತ್ತಿನ ಚರ್ಚೆಗೆ ಸಮಯ ಇದ್ದದ್ದು ಅಷ್ಟೇನೇನೆ. ವಕೀಲರು ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳಿದಾಗೆ ಆರೋಪ ಅಂತೂ ಬಹಳಷ್ಟು ಕಠಿಣವಾಗೇ ಇದೆ. ಇದರಿಂದ ಪಾರಾಗಿ ಬೇಲ್ ಮೇಲೋ ಅಥವಾ ನಾನೇನೋ ತಪ್ಪೇ ಮಾಡಲಿಲ್ಲ ಅಂತ ಹೇಳಿ ಆಚೆ ಬರೋದು ದರ್ಶನ್ ಅವರ ಪಾಲಿಗೆ ಈಗಂತೂ ಕಷ್ಟ ಇದೆ. ಇನ್ ಕೇಸ್ ಅವಕಾಶ ಸಿಕ್ಕಿದ್ರೂ ಕೂಡ ಚಿತ್ರೋದ್ಯಮ ಬಹಳ ವಿಶಾಲವಾದದ್ದು, ಅದರಲ್ಲೂ ಅದಕ್ಕಿಂತ ವಿಶಾಲವಾದದ್ದು ಅಭಿಮಾನಿಗಳ ಹೃದಯ. ಅಲ್ಲಿ ಮತ್ತೊಮ್ಮೆ ಪುನರ್ಸ್ಥಾಪನೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂದರೆ ದರ್ಶನ್ ಅವರ ವರ್ತನೆಯಲ್ಲಿ ಮಹತ್ತರವಾದ ಸಕಾರಾತ್ಮಕ ಬದಲಾವಣೆ ಆಗಲೇಬೇಕಾದ ಅನಿವಾರ್ಯತೆ. ಗೊತ್ತಿಲ್ಲ, ಸದ್ಯಕ್ಕಂತೂ ಜೈಲಲ್ಲಿದ್ದಾರೆ. ಆಚೆ ಬಂದ ಮೇಲೆ ಸುಧಾರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅನ್ನೋ ನಿರೀಕ್ಷೆಯೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.